ದೆಹಲಿ ಪ್ರವಾಸ ಮುಗಿಸಿ ಬಂದಿದ್ದೀರಿ, ಇವತ್ತು ಸಂಕ್ರಾಂತಿ ಬೇರೆ. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಮ್ಮ ಮೂಲಕ ತಿಳಿಸೋದಕ್ಕೆ ಸಂತೋಷ ಪಡ್ತೀನಿ. ದೆಹಲಿಗೆ ಹೋಗಿದ್ದೆ, ಸುಮಾರು ನಾಯಕರುಗಳನ್ನು ನೋಡೋದ್ರ ಜೊತೆಗೆ ದೆಹಲಿಯಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳವೆ ಅವನ್ನ ಸ್ವಲ್ಪ ಓಡಾಡ್ಕೊಂಡು ಬಂದಿದ್ದೀವಿ. ಒಂದು ಒಳ್ಳೆ ತನಿಖೆ, ಒಳ್ಳೆ ನಡವಳಿಕೆಗೆ, ಸಾಮಾನ್ಯ ಜನರ ಬಗ್ಗೆ ಕನ್ಸರ್ನ್ ಇದ್ದುಕೊಂಡು ಬಡವರು ಅವ್ರ ಕುಟುಂಬ ಬಡವರಾಗಿ ಇರಬಾರ್ದು ಅಂತ ಯಾರು ಒಂದು ನಿರ್ಧಾರ ಮಾಡಿ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಬೇರೊಂದು ರೂಪದಲ್ಲಿ ಸಹಾಯ ಆಯ್ತದೆ ಅನ್ನೋದಕ್ಕೆ ಈ ಸಾರಿನ ದೆಹಲಿ ಯಾತ್ರೆ ನನಗೆ ಆ ರೀತಿ ಒಂದು ದೊಡ್ಡ ಅನುಭವವನ್ನು ಕೊಡ್ತು. ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಸಿಕ್ಕಿರು, ಅವರು ಹಿಮಾಚಲದಲ್ಲಿ ಚಳಿ ಅಂತ ಅಲ್ಲಿದ್ದರು. ದೆಹಲಿಯಲ್ಲೂ ಕೂಡ 3.9 ಇತ್ತು. ಆಮೇಲೆ ಅವರು ಸಿಕ್ಕಿದ್ರು. ಬೇರೆ ಬೇರೆ ಸಂತೋಷ್ ಜಿಯವರು, ಪ್ರಹ್ಲಾದ್ ಜೋಶಿಯವರು, ಬೇರೆ ರಾಜ್ಯದ ಮತ್ತು ರಾಷ್ಟ್ರದ ಬಹುತೇಕರು, ಅದಾದಮೇಲೆ ಸನ್ಮಾನ್ಯ ಅಮಿತ್ ಶಾ ಜಿಯವರು. ನನಗೆ ಅವ್ರ ನಡವಳಿಕೆ, ಅವ್ರು ಕೊಟ್ಟಂಥ ಕೆಲವು ತೀರ್ಮಾನ ಮತ್ತು ಅವರು ಸೂಚನೆ, ಅವರ ಭಾವನೆ, ಅಂತರಾಳದ ಮಾತನ್ನು ಕೇಳಿದಾಗ ನನಗೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ನಾಯಕರಲ್ಲೂ ಕೂಡ ಈ ರೀತಿಯಾದ ಒಂದು ದೊಡ್ಡತನ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಜಕಾರಣಿ ಆದವನು ದೊಡ್ಡವ್ರ ಮಾತನ್ನು ಕೇಳಿದಾಗ ಆಗುವ ಕೆಲವು ತೊಂದರೆಗಳಿಗೆ ಎಲ್ಲ ಒಂದು ಕಡೆ ಯಾವ ರೀತಿ ಅದಕ್ಕೆ ನೋವನ್ನು ಕೊಡ್ತದೆ ಅನ್ನೋದು ಇದರಿಂದ ನನಗೆ ಅರ್ಥ ಆಗಿದೆ. ಎಲ್ಲವೂ ಕೂಡ ಸಖ್ಯಾಂತರ ಆಗಿದೆ. ರಾಷ್ಟ್ರಕ್ಕೆ ಮೋದಿಯವರ ಅವಶ್ಯಕತೆ ಇದೆ. ಸನ್ಮಾನ್ಯ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವ ದೊಡ್ಡ ಮಾತನ್ನು ಸನ್ಮಾನ್ಯ ಅಮಿತ್ ಶಾ ಜಿಯವರು ಹೇಳಿದ್ದಾರೆ. ಅದರಂತೆ ನಾವು ನಡ್ಕೊಂಡು ಹೋಗ್ತೀವಿ, ಕೆಲಸ ಮಾಡಿ ತದನಂತರ ದಿನಗಳಲ್ಲಿ ಬಾಕಿದ್ದನ್ನು ಚರ್ಚೆ ಮಾಡ್ತೀವಿ. ಸರ್, ಅಚ್ಚರಿ ಸ್ಟೇಟ್ಮೆಂಟ್ ಒಂದು ಸೋಮಣ್ಣ ಅವರಿಂದ, ನನ್ನನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಹೇಳಿದ್ದೀನಿ. ಅದೇನಾಯಿತು, 28 ವಿಧಾನಸಭಾ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ 5, ಬಾಂಬೆ ಕರ್ನಾಟಕ 6, ಕೋಸ್ಟಲ್ ಕರ್ನಾಟಕ 3, ಮಧ್ಯ ಕರ್ನಾಟಕ 3, ಬೆಂಗಳೂರು 3, ಹಳೆ ಕರ್ನಾಟಕದಲ್ಲಿ 8 ಸೀಟ್ಗಳಿದೆ. ಇದರಲ್ಲಿ ಈ ರೀತಿ ಇದೆ. ಕೆಲವು ಕೇಳೋದು ಗ್ಲಾನ್ಸ್ ಮಾಡಿದ್ರು. ನನಗೆ 28 ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಪ್ಸ್ದಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು, ನೀವು ಏನಾಗಬೇಕು ಅಂತ ಇದ್ದೀರಾ ಅನ್ನೋ, ನನ್ನ ಪಕ್ಷದಲ್ಲಿ ಕೆಲಸ ಮಾಡಬೇಕು, ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಅನ್ನೋ ಒಂದು ಬಯಕೆ ಇದೆ ಅಂದಾಗ ಅವರು ಮತ್ತೇನಾಗಬೇಕು ಅಂದರು, ನನಗೆ ಒಂದು ರಾಜ್ಯಸಭಾ ಕೊಡಿ, ಎಲ್ಲಿ ತುಂಬ ಕಠಿಣವಾದ 3 ಲೋಕಸಭಾ ಕ್ಷೇತ್ರ ಇದೆ, ಅದನ್ನು ಆಯ್ಕೆ ನೀವೇ ಮಾಡಿ, ಅದನ್ನು ವಹಿಸಿ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ. ಒಬ್ಬ ಸೋಮಣ್ಣ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ನನಗೆ ಕೊಟ್ಟಂಥ 7-8 ಬೈ ಎಲೆಕ್ಷನ್ಗಳು ಕೂಡ ಮಾತಾಡಿದ್ರು. ತುಂಬ ಸವಿಸ್ತಾರವಾಗಿ ನಾನು ನಿರೀಕ್ಷೆ ಮಾಡಿದ್ದು ಒಂದು 2-3 ನಿಮಿಷ 5 ನಿಮಿಷ, ಅವ್ರು ಕೊಟ್ಟಿದ್ದು ಅರ್ಧ ಗಂಟೆಗೂ ಮೇಲ್ಪಟ್ಟಾಯಿತು. ತುಂಬ ಸಂತೋಷ ಆಯಿತು. ಹಾಗಾಗಿ ನಾನು ಅದನ್ನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ 73 ವರ್ಷ ಆರೋಗ್ಯವಾಗಿದ್ದೀನಿ. ಬೇರೆಯವ್ರಿಗೆ ಅವಕಾಶ ಮಾಡಬೇಕಾಗಿದೆ. ಆ ಕೆಲಸನ ಮಾಡಬೇಕು ಅಂತ ತೀರ್ಮಾನ ನನ್ನ ಮನಸ್ಸಿನಿಂದ ಬಂತು. ನಾನು ನಂಬಿರೋ ನನ್ನ ಆರಾಧ್ಯ ದೈವ ನಮ್ಮ ಅಜ್ಜ ಹೇಳಿದರು, ಅದನ್ನು ಮಾಡಿದ್ದೀನಿ. ಸರ್, 3 ಉಸ್ತುವಾರಿ ಕೇಳಿದ್ರು, ಯಾವ್ದಾದ್ರು ಕೊಡಿ ಅಂತೆ. ನಾನು ಔಟ್ ಆಫ್ 28 ಎನಿ 3 ನಾನು ಆ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದು ನಿಜ. ನನಗೆ ರಾಜ್ಯಸಭಾ ಮಾಡಿ ಅಂದಿದ್ದೀನಿ. ನಕ್ಬಿಟ್ಟು ನಿಮ್ಮಂಥವರೆಲ್ಲ ಅದೇನೇನು ಹೇಳಿದ್ರು ಅದು ಬೇಡ, ಇವಾಗ ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕ್ಬಿಡ್ತೀರ ನೀವು. ಉಪ್ಪು ಬೇಡ, ಖಾರನೂ ಬೇಡ, ನಿಮ್ಮ ಹತ್ರ ಎಷ್ಟು ಹುಷಾರಾಗಿರಬೇಕು ಅಷ್ಟೆಲ್ಲ ಇರಬೇಕಾಯ್ತದೆ. ಹಾಗಾಗಿ ಅವರು ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ, ಕೆಲವೆಲ್ಲನೂ ಬಗೆಹರಿತದೆ. ನಾನು ಆ ಥರ ಏನೂ ನನ್ನ ಮಾತೇ ಆಡಿಲ್ಲ. ನೋಡಿ, 45 ವರ್ಷ ಬಿನ್ನಿಪೇಟೆ, ಗೋವಿಂದರಾಜನಗರ, ವಿಜಯನಗರ, ಬಿನ್ನಿಪೇಟೆ ಇದ್ದಿದ್ದು, ಅದು ಚಾಮರಾಜಪೇಟೆ ಆಯಿತು, ಗಾಂಧಿನಗರಕ್ಕೆ ಒಂದು ವಾರ್ಡ್ ವಿಜಯನಗರ ಪೂರ್ತಿ ಆಯಿತು, ಗೋವಿಂದರಾಜನಗರ ಆಗಿದೆ. ಇದಕ್ಕೆಲ್ಲನೂ ನನ್ನದೇ ಆದಂಥ ಶ್ರಮ ಇದೆ, ದುಡಿಮೆ ಇದೆ. 68-70 ಜನ ಎಲ್ಲ ಒಂದು ಕಡೆ ಸವಿತಾ ಸಮಾಜದವರಿಂದ ಹಿಡಿದು ಏನೂ ಆಗೋದಿಲ್ಲ ಅಂದವ್ರಿಗೂ ಕೂಡ ನಾನು ಮನುಷ್ಯನ ಮಾಡಿ ಮುಖ್ಯವಾಹಿನಿಯಲ್ಲಿ ಬಿಟ್ಟಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಅದು ಮಾಡ್ಕೊಂಡು ಹೋಗಿ. ಸರ್, ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟನ್ನು ನೋಡಿ, ಅಂತ ಒಂದು ಅವರ ಸ್ಟೇಟ್ಮೆಂಟು ಗಮನಿಸಿದ್ದೀನಿ, ನೋಡಿದ್ದೀನಿ. ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಹಿರಿಯ ನಾಯಕರು. ನಾನು ಅವರ ಕೆಲವಾರು ಸ್ಟೇಟ್ಮೆಂಟ್ಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ನಿಷ್ಕಲ್ಮಸವಾದ ಭಾವನೆ ಇದೆ ಅವ್ರಿಗೆ. ಏನು ಬಾಯಿಗೆ ಬರ್ತದೋ ನನ್ನಂಗೆ ಹೇಳೋದೆ, ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಸಿದ್ದರಾಮಯ್ಯನವರಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು.
ಅವರೇನು ಮಾತಾಡ್ತಾರೆ ಅಂತ ನಾವ್ಯಾಕೆ ಚಿಕ್ಕವರಾಗಬೇಕು? ನಾವು ಚಿಕ್ಕವರಾಗೋದು ಬೇಡ. ಸಿದ್ದರಾಮಯ್ಯನವರು ಅವ್ರು ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಏನು ಅನ್ನೋದು ಅವ್ರ ವಿವೇಚನೆ ಬಿಟ್ಟಿದ್ದು. ಆದರೆ ಅನಂತಕುಮಾರ್ ಹೆಗಡೆ ಅವರು ಸುಸಂಸ್ಕೃತ ಒಂದು ಕುಟುಂಬದಿಂದ ಬಂದಂಥವರು. ನಾವು ನಮ್ಮ ಭಾಷೆನ ನಾವೇ ಇಡ್ತಾ ಇದ್ದವ್ರೆ. ಅದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ನನಗೆ ಬೇರೆ ಏನಿಲ್ಲ, ಬೇಸರಿಕೆ ಇಲ್ಲ. ಆದರೂ ಕೂಡ ನಾನು ಕೆಲವು ಇದಾಗ್ತೀನಿ. ನಾವು ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ರಾಜ್ಯದ 7 ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೆಂಗಾದರು ಅಂತ ನಾನು ಕೇಳೋಕ್ಕೆ ತಯಾರಾಗಿಲ್ಲ. ಅವ್ರ ಭಾಷೆ ಏನಿದೆ ಅಂತಲೂ ಕೇಳೋಕ್ಕಾಗೋದಿಲ್ಲ. ಅವ್ರ ನಡವಳಿಕೆ ಏನೇ ಬೇಡ, ನಮ್ಮ ನಡವಳಿಕೆಗಳು ಅವ್ರಿಗಿನ್ನ ವಿಭಿನ್ನವಾಗಿರಬೇಕು. ಅಯೋಧ್ಯೆ ವಿಚಾರದಲ್ಲಿ ಈ ಥರ ಸಂಘರ್ಷ ಆಗಿದೆ ಸರ್. ನಿಮ್ಗೆ ಏನಾದರೂ ಆಹ್ವಾನ ಬಂದಿದೆಯಾ? ಏನಾದರೂ ಹೋಗ್ತೀರಾ ಸರ್? ಒಂದು ನಿಮಿಷ ತಾಳಿ. ಅಯೋಧ್ಯೆ 142 ಕೋಟಿ ಭಾರತೀಯರದಲ್ಲ, ವಿಶ್ವದ ಭೂಪಟದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆಯನ್ನು, ಈ ದೇಶದ ಇತಿಹಾಸವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ನೆಲೆಯಲ್ಲಿ ಶ್ರೀರಾಮಚಂದ್ರನ ಇತಿಹಾಸವನ್ನು ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ಒಂದು ಜಾಗದಲ್ಲಿ ಮಾಡ್ತಾ ಇರೋದು, ನಾನು ಹೋಗೋದು ಇನ್ನೊಬ್ರು ಹೋಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಎಲ್ಲವೂ ಕೂಡ ದೇವ್ರಿಗೆ 142 ಕೋಟಿ ಭಾರತೀಯರಿಗೂ ಕೂಡ ಸಲ್ತದೆ, ಹೊರಗಡೆ ಇರ್ತಕ್ಕಂಥ ಭಾರತೀಯರಿಗೂ ಸಲ್ತದೆ. ಬೇರೆ ಬೇರೆ ಇವತ್ತು 100 ರಾಷ್ಟ್ರದ ಪ್ರತಿನಿಧಿಗಳು, 48 ರಾಷ್ಟ್ರದ ಪ್ರತಿನಿಧಿಗಳು ಇವತ್ತು ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಶ್ರೀರಾಮಚಂದ್ರ ಒಬ್ಬ ದೇವರು, ನಂಬಿಕೆ ಅನ್ನೋ ದೇವರನ್ನು ಇಟ್ಕೊಂಡು ಕೆಲಸ ಮಾಡಿದ್ರಿಂದನೇ ಇದರಲ್ಲಿ ಸನ್ಮಾನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಅದರ ಯಶಸ್ಸನ್ನು ಕಂಡಿದ್ದಾರೆ. ನಿನ್ನೆಷ್ಟೇ ಜಿಲ್ಲಾಧ್ಯಕ್ಷರು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ನನ್ನ ಮಗನ ಕೇಳಿದ್ವಿ. ಅಪ್ಪ, ನಾನು ಯಾರ ಹತ್ರನೂ ಕೇಳಲಿಲ್ಲ, ಹೇಳಲಿಲ್ಲ. ರಾಮಮೂರ್ತಿಗೆ ಏನೋ ಮಾಡಿದ್ದಾರೆ, ಎಲ್ಲವೂ ಹಳೆಯದನ್ನೆಲ್ಲ ಪೋಸ್ಟ್ಮಾರ್ಟಮ್ ಬೇಡ. ಅವನು ಒಳ್ಳೆಯವನಿದ್ದಾನೆ, ನಮ್ಮ ಹುಡುಗನೇ, 2 ಸಾರಿ ಕಾರ್ಪೊರೇಟರ್ ಆಗಿದ್ದ, MLA ಆಗಿದ್ದಾನೆ, ಅವನಿಗೂ ಅರ್ಹತೆ ಇದೆ. ಅರ್ಹತೆ ಇರೋರಿಗೆ ಯಾರು ಬೇಕಾದ್ರೂ ಕೊಡಿ ಅಂತೀವಿ. ಪಕ್ಷ ವಿರೋಧಿ ಮಾಡಿ ಹಲ್ಕ ಕೆಲಸ ಮಾಡಿದವ್ರು ಬೇಡ ಅನ್ನೋದು. ಅದು ಬಿಟ್ಟರೆ ಅಂಥವ್ರಿಗೆಲ್ಲ ನಾನು ಏನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಸರಿಯಾಗಿದೆ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.